12ನೇ ಆಟಗಾರರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ಬೆಸ್ಟಾರ್ ಹಾಗೂ ವಿಶ್ವಪ್ರಿಯ ಎರಡು ಬಲಿಷ್ಠ ತಂಡಗಳು ಇದೀಗ ಎರಡನೇ ಪಂದ್ಯಾಟದಲ್ಲಿ ಮುಖಾಮುಖಿಯನ್ನ ಕಂಡುಕೊಳ್ಳಲಿಕ್ಕಿದೆ. ಸ್ಟ್ರೈಕ್ ನಲ್ಲಿ ವಿನೋದ್ ಅವರನ್ನ ಕಂಡುಕೊಂಡ್ರೆ ನಾನ್ ಸ್ಟ್ರೈಕ್ ನಲ್ಲಿ ಶಬರಿ ಅಲಿ ನಾನ್ ಸ್ಟ್ರೈಕರ್ ಅಲಿ, ಸ್ಟ್ರೈಕ್ ನಲ್ಲಿ ವಿನೋದ್. ಇನಾಯತ್ ಎತ್ತುಗಾರಿಕೆ ವಿಭಾಗದಲ್ಲಿ ಇನಾಯತ್ ಈ ಬಾರಿ ವೈಡ್ ತೀರ್ಮಾನಕಾರ ಪೀಠದಲ್ಲಿ ಡ್ಯಾನ್ಸಿಂಗ್ ಅಂಪೈರ್ ಸಂತೋಷ್ ಇವರನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಫಾಲೋ ಮಾಡಬಹುದಾಗಿದೆ. ಡ್ಯಾನ್ಸಿಂಗ್ ಅಂಪೈರ್ ಸಂತೋಷ್ ಎಂಬ ಇನಾಯತ್ ಎತ್ತುಗಾರಿಕೆ ವಿಭಾಗದಲ್ಲಿ ಬಹಳಷ್ಟು ಸುಂದರತೆಯ ಎತ್ತುಗಾರಿಕೆಯನ್ನು ಮಾಡಿದಂತ ಆಟಗಾರ ಈ ಬಾರಿ ಹೆದ್ದಾರಿಯನ್ನ ಕಬಳಿಸ್ತಾ ಇದ್ದಾರೆ. ಸೆಕ್ಸರ್ ಕಾರೋಟದ ಗಳಿಕೆ ಸೆಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಇನಾಯತ್ ಎತ್ತುಗಾರಿಕೆಯ ವಿಭಾಗದಲ್ಲಿ ಕಾಣ್ತಾ ಇರೋ ಎತ್ತುಗಾರ ಇವಕ್ಕೇನೋ ಒಂಟಿ ಓಟದ ಗಳಿಕೆಯನ್ನು ಕಾಡ್ತಾ ಇದ್ರೆ ಲಾಸ್ಟ್ ಬಾಲ್ ಪಡೆದ ಮೊತ್ತ 7ರ ಗಳಿಕೆಯನ್ನು ಕಾಡ್ತಾ ಇದೆ, 8ರ ಗಳಿಕೆಯನ್ನ ಕಾಣ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯಕ್ಕೆ ತನ್ನ ಮೊತ್ತ 10.
ದೀಪು ಎಸಗಾರಿಕೆ ವಿಭಾಗದಲ್ಲಿ ಪ್ರಥಮ ಓವರ್ ಮುಕ್ತಾಯಕ್ಕೆ ಒಂದು ಆಟವನ್ನು ಗಳಿಸ್ತಾ ಇದ್ದಾರೆ. 4 ಓವರ್ಗೆ ಸೀಮಿತ ಆಗಿರೋ ಪಂದ್ಯಾಟ ಇದು. 18 ನಿಮಿಷದ ಕಾಲಾವಕಾಶ ಪ್ರತಿ ಇನ್ನಿಂಗ್ಸ್ಗೆ ಇರ್ತದೆ. ಅದರೊಳಗಾಗಿ ಕ್ಷಿಪ್ರಗತಿಯಲ್ಲಿ ಪಂದ್ಯಾಟವನ್ನು ಮುಗಿಸಿಕೊಳ್ಳುವ ಅವಶ್ಯಕತೆ ಇದೆ. ಹೊಡೆತವನ್ನು ದಾಖಲಿಸಿದ್ರು ವಿಶ್ವಪ್ರಿಯ ತಂಡದ ಆಟಗಾರ ಸಿಕ್ಸರ್ ಅನ್ನ ದಾಖಲಿಸ್ತಾ ಇದ್ದಾರೆ. 17 ತಂಡದ ಮೊತ್ತ ಏರಿಕೆಯನ್ನ ಕಾಡ್ತಾ ಇದೆ. ಈಗಾಗಲೇ 2ನೇ ಓವರ್ನ ಚಾಲ್ತಿಯಲ್ಲಿ ಸಾಗಿ ಬರ್ತಾ ಇರುವಂತಹ ಪಂದ್ಯಾಟ ಸುಂದರತೆಯ ಹೊಡೆತದ ವಕೀಲರ ಓಟಗಳಿಗ ಕೊಡುವಿಕೆಯನ್ನು ಕಾಡ್ತಾ ಇದೆ. ಫೇಮಾರಕ್ಕೆ ಅಂಚಿನಲ್ಲಿ ಕ್ಯಾಚ್ ಅನ್ನು ಪಡಿತಾ ಇದ್ದಾರೆ. ಹೊದ್ದಾರಿಯ ಆಘಾತ. ದೀಪು ಪ್ರತಿಭಾನ್ವಿತ ಆಟಗಾರ. ಎಸಗಾರಿಕೆ ವಿಭಾಗದಲ್ಲಿ ಬಹಳಷ್ಟು ಅನುಭವವನ್ನು ಹೊಂದಿರುವಂತಹ ದೀಪು ಈ ಬಾರಿ ಹೊದ್ದಾರಿಯನ್ನ ಕಬಳಿಸಿದ್ರು. ನವದಾಟಿಗಳ ಯಾದಿಯಲ್ಲಿ ಆಗಮಿಸ್ತಾ ಇದ್ದಾರೆ. ತೆರವಾದ ಸ್ಥಾನವನ್ನು ತುಂಬಲು ಹೇಮಾದ್ರಿ ಇದೀಗ ಮತ್ತೆ ನವದಾಟಿಗಳ ಯಾದಿಯಲ್ಲಿ ಆಗಮಿಸ್ತಾ ಇರುವಂತ ಆಟಗಾರ. ಸುಂದರತೆ ಎಸಗಾರಿಕೆಯನ್ನು ಮಾಡಿದ್ರು ದೀಪು. ಮತ್ತೆ ಡಾಟೆಡ್ ಡೆಲಿವರಿಯನ್ನ ಕಾಣ ಸಿಗ್ತಾ ಇದೆ. ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮವಾದ ಪ್ರಯತ್ನವನ್ನ ದಾಖಲಿಸಿದ್ರು. ಆದ್ರೂ ಕೂಡ ರನ್ ಓಟದ ಗಳಿಕೆಯಲ್ಲಿ ಯಾವುದೇ ತಪ್ಪನ್ನ ಮಾಡ್ತಾ ಇಲ್ಲ. 19 ಉತ್ತಮವಾದ ಎಸಗಾರಿಕೆಯನ್ನು ಮಾಡಿದ್ರು. ಒಂದು ಹುದ್ದರಿಯನ್ನ ಕವಳಿಸಿಕೊಂಡು 9 ಓಟವನ್ನು ಬಿಟ್ಟು ಕೊಟ್ಟರು ದೀಪು. ಇವಕ್ಕೇನ ಆರಂಭಿಕ 2 ಓವರ್ನ ಮುಕ್ತಾಯವನ್ನು ಕಾಣ್ತಾ ಇದ್ರೆ 19 ಓಟವನ್ನ ಗಳಿಸಬೇಕಾಗಿದೆ. ಘನತೆಯ ಗೌರವದ ಗುರಿಯನ್ನ ಎದುರಾಳಿ ತಂಡಕ್ಕೆ ನೀಡಬೇಕಾದ್ರೆ ವಿಶ್ವಪ್ರಿಯ ತಂಡ ಸಿಡಿಲಬ್ಬರದ ಹೊಡೆತವನ್ನು ದಾಖಲಿಸಬೇಕಾಗಿದೆ. ಬೌಂಡರಿ ಸಿಕ್ಸರ್ಗಳನ್ನು ದಾಖಲಿಸಿದರೆ ಮಾತ್ರ ಪಂದ್ಯದಲ್ಲಿ ವಿಜಯವನ್ನ ಸಾಧಿಸಲಿಕ್ಕೆ ಸಾಧ್ಯ. ಕೇಶವ್ ಎಸಗಾರಿಕೆಯ ವಿಭಾಗದಲ್ಲಿ ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆಯನ್ನ ಚುರುಕಿನ ರೀತಿಯಲ್ಲಿ ಕಾಡ್ತಾ ಇದ್ದಾವೆ. ಒಂದು ಆಟವನ್ನ ಒಂದು ಆಟದ ಗಳಿಕೆ
ಇವರೇ ಮತ್ತೆ ಸುಂದರತೆಯ ಎಚ್ಚತ್ತಗಾರಿಕೆ ಒಂದು ಓಟ ಗಳಿಸಿ ಎರಡನೇ ಓಟಕ್ಕೆ ಬರಮಾಡ್ತಾ ಇದ್ದಾರೆ. ಒನ್ ರನ್ ಒಂದು ಓಟದ ಮಾತ್ರ ಗಳಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೊಂದು ಸಿಕ್ಸರ್ ಅನ್ನು ದಾಖಲಿಸ್ತಾ ಇರುವಂತ ಆಟಗಾರ ಇವರು ಸಿಡಿಲಬ್ಬರದ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಹೇಮಾದ್ರಿ ಅಗತ್ಯ ಓಟವನ್ನು ಕದಿಯುವ ನಿಟ್ಟಿನಲ್ಲಿ ಬಹಳಷ್ಟು ಉತ್ತಮವಾದ ಓಟವನ್ನು ಗಳಿಸ್ತಾ ಇದ್ದಾರೆ. ಕೇಶವ್ ಮತ್ತೊಮ್ಮೆ ಮೆಲುಸಿನ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಸಿಕ್ಸರ್ ಪುಡಾಂಕ ಆರೋಟದ ಗಳಿಕೆ. ಕೆಲ ಓಟದ ಗಳಿಕೆಯನ್ನು ಕಾಡ್ತಾ ಇದ್ರೆ 34 ಉತ್ತಮ ಓಟವನ್ನು ಗಳಿಸ್ತಾ ಇದೆ. ಈ ಹಂತದಲ್ಲಿ ಓವರ್ 15 ಓಟವನ್ನು ಗಳಿಸಿದ್ರು. 34 ತಡದ ಬತ್ತ. ಈಗಾಗಲೇ ಅಂತಿಮ ಒಂದು ಓವರ್ ಮಾತ್ರ ಬಾಕಿ ಹೇಳ್ತಾ ಇದೆ. 6 ಎಸೆತ ಎಷ್ಟು ಓಟವನ್ನು ಗಳಿಸ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಥರ್ಟಿ ಫೋರ್ 34. ಹಲೋ ಡಾಟ್ ಬಾಲ್ ಅನ್ನ ಕಾಡ್ತಾ ಇದೆ. ತಂಡಗಳು ಗಮನಿಸಿಕೊಳ್ಬೇಕು. ಈ ಪಂದ್ಯಾಟ ಮುಗಿದ ತಕ್ಷಣ ಕ್ವಾರ್ಟರ್ ಫೈನಲ್ನ ಚೀಟಿಯನ್ನ ಎತ್ತಲಾಗ್ತದೆ. ಎಲ್ಲ ತಂಡಗಳ ನಾಯಕರು ವೇದಿಕೆಯ ಬಳಿ ಆಗಮಿಸಬೇಕು. ಯಾವ ತಂಡಗಳ ಎದುರು ಬೀಳ್ತದೆ ಅದೇ ತಂಡದ ಎದುರಿನಲ್ಲಿ ಆಡಬೇಕು. ಮತ್ತೆ ಬಯಸುವಕೆಯ ಓಟದ ಗಳಿಕೆಯನ್ನ ದಾಖಲಿಸ್ತಾ ಇದೆ. ತಂಡ ಒಂದು ಓಟವನ್ನ ಗಳಿಸ್ತಾ ಇದೆ. ಪಿಂಗ ಬಹಳಷ್ಟು ಅದ್ಭುತ ಎಸೆದುಗಾರಿಕೆಯನ್ನು ಮಾಡ್ತಾ ಇರುವಂತಹ ಆಟಗಾರ. ಅಂತಿಮ ಓವರ್ ಚಾಟಿಯಲ್ಲಿದ್ದಾರೆ. ಪಿಂಗ ಅಗತ್ಯ ಓಟವನ್ನ ಕಡಿವಾಣ ನಿಟ್ಟಿನಲ್ಲಿ ಈಗಾಗಲೇ 35 ಓಟದ ಗಳಿಕೆ. ಅಂತಿಮ 3 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಮತ್ತೆ ಸುಂದರತೆಯ ಸುಂದರತೆಯ ಕ್ಷೇತ್ರ ರಕ್ಷಣೆಗೆ ಬಲ ಮಾಡಿದ್ರು. ಹೊದ್ದರಿಯ ಆಘಾತ ರನೌಟ್ ವಕೀಲ ಹೊದ್ದರಿಯ ಆಘಾತವನ್ನು ಕಂಡುಕೊಂಡ್ರೆ ತಂಡದ 35ರಲ್ಲಿ ಕಾಡ್ತಾ ಇದೆ. ಮತ್ತೊಂದು ಪ್ರಮುಖ 36ರಲ್ಲಿ ಕಾಡ್ತಾ ಇದೆ. ಏ ಮುಖೇನಾ ಅಂತಿಮ ಓವರ್ ಚಾಲ್ತಿಯಲ್ಲಿ ಸಾಕ್ತಾ ಇರುವಂತ ಪಂದ್ಯಾಟ. ಇದೀಗ ಅಂತಿಮ 2 ಎಸೆತ ಮಾತ್ರ ಬಾಕಿ ಉಳಿತಾ ಇದ್ರೆ
ಈ ಬಾರಿ ಮತ್ತೆ ಸುಂದರತೆಯ ಎಚ್ಚರಿಕೆಯನ್ನು ಕಾಡ್ತಾ ಇದೆ. ಸುಂದರತೆ ಎತ್ತುಗಾರಿಕೆಯನ್ನು ಕಾಡ್ತಾ ಇರುವಂತ ನಿಟ್ಟಿನಲ್ಲಿ ಓವರ್
37 ಗುರಿ ಸಾಗಿಸಬೇಕಾಗಿದೆ. ಇನ್ನುಳಿದ 3 ಸಂಬಂಧ 31 ಓಟವನ್ನ ಗಳಿಸುವ ಅವಶ್ಯಕತೆ. 18 ಎಸೆತ 31 ಓಟ. ಬೌಲರ್ ನೇಮ್ ಅಫ್ರೀದ್. ಬೇಸಿ ಹೊಡೆಯುವಂತ ಪ್ರಯತ್ನ, ಕೇವಲ ಪ್ರಯತ್ನಗಳು ಸಾಗಿ ಬರ್ತಾ ಇದೆ, ಯಾವ್ದು ಯಶಸ್ಸು ಲಭಿಸ್ತಾ ಇಲ್ಲ, ಕೇವಲ ಒಂದೊಡ್ಡದ ಸೇರ್ಪಡೆ. ಮಾಡು ಇಲ್ಲವೇ ಮಡಿ ಪಂದ್ಯ, 2 ತಂಡಗಳಿಗೂ ಕೂಡ ಇದು ಗೆಲ್ಲಲೇಬೇಕಾದಂತ ಪಂದ್ಯ ಕೂಟ. ಬೇಸಿ ಹೊಡೆಯುವಂತ ಪ್ರಯತ್ನ ವಿಫಲ, ಚುಕ್ಕಿ ಎಸುತ್ತಾ ಡಾಟೆಡ್ ಡೆಲಿವರಿ ದಾಖಲಾಗ್ತಾ ಇದೆ. ಆಫ್ರಿದಿ ಎಸೆದ ಚೆಂಡು, ಅದ್ಭುತವಾದ ನಾಟ್ ರೀಚಬಲ್ ಡೆಲಿವರಿ, ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ಬಾರಿ ಬೀಸಿ ಹೊಡೆಯುವಂತ ಪ್ರಯತ್ನ, ಕ್ಷಣಕಾಲ ಗಾಳಿ ಚೆಂಡು ಉತ್ತಮವಾದ ಕ್ಷೇತ್ರ ರಕ್ಷಣಕರ ನಡುವೆ 6 ಓಟಕ್ಕಾಗಿ ಮನವನ್ನು ಕೂಡ ಮಾಡ್ತಾ ಇದ್ದಾರೆ. ತೃತೀಯ ನೇತ್ರದ ಮೊರೆಯನ್ನ ಹೋಗ್ತಾ ಇದ್ದಾರೆ ತೀರ್ಪುಗಾರರು. ತೃತೀಯ ನೇತ್ರದ ಮೊರೆಯನ್ನು ಹೋಗ್ತಾ ಇದ್ದಾರೆ ತೀರ್ಪುಗಾರರು. ಅದ್ಭುತವಾದ ಕ್ಷೇತ್ರ ರಕ್ಷಣೆ ಅಂತಿಮ ಹಂತದಲ್ಲಿ ಯಶೋರಿಂದ ಸಾಗಿ ಬರ್ತಾ ಇದೆ ಬೌಂಡರಿ ಗೆರೆಯ ಬಳಿ. ಯಾವುದೇ ತಂಡದ ಆಟಗಾರರು ದಯಮಾಡಿ ಒಳ ಪ್ರವೇಶವನ್ನು ಮಾಡಬಾರದು. ಉತ್ತಮವಾದ ಹೊಡೆತ, ಉತ್ತಮವಾದ ಕ್ಷೇತ್ರ ರಕ್ಷಣೆ. ಇದೀಗ ತಂತ್ರಜ್ಞಾನದ ಮೊರೆ ಹೋಗ್ತಾ ತೃತೀಯ ನೇತ್ರದ ಮುಖೇನವಾಗಿ ಈ ಚೆಂಡಿನ ಫಲಿತಾಂಶವನ್ನ ನಿರ್ಣಯಿಸುವಂತಹ ಸಮಯ. ಅದ್ಭುತವಾದ ಕ್ಷೇತ್ರ ರಕ್ಷಣೆ ಎಂಬ ಸೂಚನೆ ರವಾನೆ ಆಗ್ತಾ ಇದೆ. ಕೇವಲ 2 ಓಟಗಳು. ಬೇಸ್ ಹೊಡೆಯುವಂತ ಪ್ರಯತ್ನ, ಬಾರಿ ಲೈಕ್ ಬಾಯ್ಗೆ ರನ್ ಹೊಡೆಯುವ ಪ್ರಯತ್ನ ಮುಖೇನವಾಗಿ ಸುಲಭದ ಒಂದೂಟದ ಪೂರ್ವಕ್ಕೆ ಕೂಡ ಕಳೆದ ಎಸೆತದಲ್ಲಿ ಕೇವಲ 1 ಓಟದ ಸೇರ್ಪಡೆ. ಸ್ಟ್ರೈಕ್ ನಲ್ಲಿ ಸ್ವಾಮಿ, ನಾನ್ ಸ್ಟ್ರೈಕ್ ನಲ್ಲಿ ಅನಿಲ್, ರಸ್ತೆಗಾರಿಕೆ ವಿಭಾಗದಲ್ಲಿ ಆರಿಫ್. ಮತ್ತೊಮ್ಮೆ ಬೀಸುವಂತ ಪ್ರಯತ್ನ, ನಾಟ್ ರೀಚಬಲ್ ಡೆಲಿವರಿ, ಚೆಂಡು ದಾಂಡಿಗೆ ಸಂಪರ್ಕವನ್ನು ಕಲ್ಪಿಸುವಲ್ಲಿ ದಾಂಡಿಗ ವಿಫಲನಾಗ್ತಾ ಇದ್ದಾನೆ. ಡಾಟೆಡ್ ಡೆಲಿವರಿ ಮುಖ್ಯವಾಗಿ ಓವರ್ನ ಮುಕ್ತಾಯ ಕೂಡ. ಮುಕ್ತಾಯಗೊಂಡ 2 ಓವರ್ಗಳಿಗೆ ತಂಡದ ಮೊತ್ತ 10, 1 ಉದರಿ ನಷ್ಟಕ್ಕೆ. ಅಂತಿಮ 12 ಎಸೆತ, 28 ಓಟಗಳ ಅವಶ್ಯಕತೆ. 12ರ ಮುಂದೆ 22ರ ಗುರಿ. 12 ಬಾಲ್ 28 ರನ್ಸ್ ರಿಕ್ವೈರ್ಡ್. ಪ್ರಥಮ ಪಂದ್ಯಾಟ ವೀರು ಬಿಎಸ್ಸಿ ಹಾಗೂ ಜೆಪಿ ಪಾರ್ಕ್ ಇಕ್ಕಟ್ಟದ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಮೂಡಿ ಬರಲಿಕ್ಕಿದೆ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟವಾಗಿ ರಂಗ 11 ಹಾಗೂ ಹಿಂದೂ ಸಾಮ್ರಾಟ್ ಮೈಸೂರು. ಬಯಸುವಂತ ಪ್ರಯತ್ನ ವಿಫಲ, ಚುಕ್ಕಿ ಎಸೆತ, ಡಾಟೆಡ್ ಡೆಲಿವರಿ. 11 ಬಾಲ್ 28 ರನ್ಸ್ ರಿಕ್ವೈರ್ಡ್. ಏತನ್ಮಧ್ಯೆ ಅಂಪೈರ್ ನಿಂದ ನೋ ಬಾಲ್ ಎಂಬ ಸೂಚನೆ ಕೂಡ ರವಾನೆ ಆಗ್ತಾ ಇದೆ. ಡಾಟೆಡ್ ಡೆಲಿವರಿ, ನೋ ಬಾಲ್ ಮುಖೇನವಾಗಿ ತಂಡಕ್ಕೆ 1 ಓಟವನ್ನು ಬಿಟ್ಟುಕೊಡ್ತಾ ಇದೆ. ಮುಂದಿನ ಎಸೆತ ಫ್ರೀ ಹಿಟ್. 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಟೀಮ್ ಅಪ್ ಬೆಂಗಳೂರು ಹಾಗೂ ಎಸ್ಎನ್ ಬಾಯ್ಸ್ ತಂಡಗಳ ನಡುವೆ ಸಾಗಿ ಬರಲಿಕ್ಕಿದೆ.
ಉತ್ತಮವಾದ ಹೊಡೆತ ಗ್ಯಾಪ್ನಲ್ಲಿ ಚೆಂಡು ನೋಡಿದ ಪೂರೈಕೆ 1-2 ಬಂದ್ರೆ ಯಾವುದೇ ಪಂದ್ಯದ ಫಲಿತಾಂಶ ಬದಲಾಗುವ ಸನ್ನಿವೇಶವನ್ನ ಮೀರಿ ಹೋಗಿದೆ ಈ ಒಂದು ಪಂದ್ಯ. ಈ ಪಂದ್ಯಾಟದಲ್ಲಿ ವಿಜಯಿಸಿದ ತಂಡ ಕರುನಾಡು ಡ್ರೀಮ್ಸ್ ತಂಡವನ್ನ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಎದುರಿಸಲಿಕ್ಕಿದೆ. ಔಟ್ಗಾಗಿ ಮನವಿ ಅಂಪೈರ್ ನಿಂದ ನಕಾರ, ನಾಟ್ ಔಟ್ ಎಂಬ ಸೂಚನೆ. ಏನು ಇಲ್ಲ ಫಸ್ಟ್ ಹೇಳ್ಬಿಟ್ಟವ್ರ. ಈಗ ನವೀನ್ ಮಾತಾಡ್ತಾನೆ ನೋಡು, ನಿಮ್ ಕ್ಯಾಪ್ಟನ್ ಮಾತಾಡು. ಬಾರಿ ಮಾತ್ರ ಬೀಸುವಂತ ಪ್ರಯತ್ನ, ಕ್ಷಣಕಾಲ ಗಾಳಿ ಕ್ಷೇತ್ರ ರಕ್ಷಣೆ ಅಂತಿಮ ಹಂತದಲ್ಲಿ ಎದುರಾಳಿಗೆ ಕೇವಲ 1 ಓಟವನ್ನು ಬಿಟ್ಟುಕೊಡ್ತಾ. 3ನೇ ಓವರ್ನ ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ಉತ್ತಮವಾದ ಎಸೆತಗಾರಿಕೆ, ಕೇವಲ 1 ಓಟ, ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಅಂತಿಮ 7 ಎಸೆತ, 22 ಓಟಗಳ ಅವಶ್ಯಕತೆ. 7 ಬಾಲ್ 22 ರನ್ಸ್ ರಿಕ್ವೈರ್ಡ್. ಬೀಸುವಂತ ಪ್ರಯತ್ನ, ಬಾರಿ ಲೆಗ್ ಬಾಯ್ ಮುಖ್ಯವಾಗಿ ಓಟಕ್ಕಾಗಿ ಪ್ರಯತ್ನ ಪಟ್ಟರು ಕೂಡ ಅನಿಲ್ ಅವರಿಂದ ನಕಾರ. ಯಾವುದು ಓಟಗಳು ಬರ್ತಾ ಇಲ್ಲ. ಅಂತಿಮ 6 ಎಸೆತ, 22 ಓಟಗಳ ಅವಶ್ಯಕತೆ. 6 ಬಾಲ್ 22 ರನ್ಸ್ ರಿಕ್ವೈರ್ಡ್. 6ರ ಮುಂದೆ 22ರ ಗುರಿ. ಮಾಡು ಇಲ್ಲವೇ ಮಡಿ ಪಂದ್ಯ 2 ತಂಡಗಳಿಗೂ. ಮೊದಲ ಪಂದ್ಯದಲ್ಲಿ ಸೋತು ಈಗದೀಗ ದ್ವಿತೀಯ ಪಂದ್ಯಾಟವನ್ನು ಆಡಿದಿರುವಂತಹ 2 ತಂಡಗಳು ಕೂಡ ಈ ಒಂದು ಪಂದ್ಯವನ್ನು ಗೆದ್ದಲ್ಲಿ ನಾಳೆ ಮೊದಲ ಪಂದ್ಯ ಅದ್ದೂರಿ ಕ್ರಿಕೆಟ್ ಸುರಿದವಾಗಿ ಮತ್ತೆ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಪಾಲ್ಗೊಳ್ಳಬೇಕಾಗ್ತದೆ. ಬೀಸುವ ಪ್ರಯತ್ನ, ಕ್ಲೀನ್ ಬಾಲ್ ವಿಕೆಟವಾಗಿ ಭರವಸೆಯ ದಾಂಡಿಗ ಅನಿಲ್ ಪರಿಣತಗೊಳ್ಳುವಂತ ಸಮಯ. ಅಂತಿಮ 5 ಎಸೆತ, 22 ಓಟಗಳ ಅವಶ್ಯಕತೆ. 4 ಸಿಕ್ಸರ್ಗಳನ್ನ ದಾಖಲಿಸಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ. 5 ಎಸೆತ, 22 ಓಟಗಳ ಅವಶ್ಯಕತೆ. 5ರ ಮುಂದೆ 22ರ ಗುರಿ. ಕೆಳಕಾಲ ತೇಲುತ್ತಿದೆ ಗಾಳಿಯಲ್ಲಿ ಚೆಂಡು. ಕ್ಷೇತ್ರ ರಕ್ಷಕನ ಕೈಸಿರ ಮುಖಾಂತರವಾಗಿ ಮತ್ತೊಂದು ಉದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದ್ದ. ಹೊಡಿಬಡಿ ಸನ್ನಿವೇಶದಲ್ಲಿ ದಾಂಡಿಗರು ಔಟ್ ಆಗಿ ಪೈಲತ. ಅಂತಿಮ 4 ಎಸೆತ, 22 ಓಟಗಳ ಅವಶ್ಯಕತೆ.
ಎಸ್ತಗಾರಿಕನಿಗೆ ಇದೀಗ ಹ್ಯಾಟ್ರಿಕ್ ನ ಚಾನ್ಸ್ ಕೂಡ ಲಭಿಸ್ತಾ ಇದೆ. ಹೌದಾ? ಎಷ್ಟು ಹೊಡ್ತಿದ್ರು ಅವರು? 220? ಈ ಬಾರಿ ಮತ್ತೊಮ್ಮೆ ಗಾಳಿಯಲ್ಲಿ ಚೆಂಡು, ಈ ಬಾರಿ ಯಶಸ್ಸು ದಾಂಡಿಗರಿಗೆ ಲಭಿಸ್ತಾ ಇದೆ. ಸೀಮಾ ರೇಖೆಯನ್ನು ಕ್ರಮಿಸ್ತಾ ಆ ರೂಟಗಳು ಕೂಡ ದಾಖಲಿಸ್ತಾ ಇದೆ. ಇನ್ನು ಕೂಡ ಪಂದ್ಯ ಅಂತ ಕೊಂಚ ರೋಮಾಂಚಕಾರಿ ಸ್ಥಿತಿಗೆ ತಲುಪ್ತಾ ಇದೆ. 3 ಎಸೆತ 16 ಓಟಗಳ ಅವಶ್ಯಕತೆ. 3 ಎಸೆತಗಳು ಕೂಡ ಬೌಂಡರಿ ದಾಖಲಾದಲ್ಲಿ ಗೆಲುವಿನ ಸಾಧ್ಯತೆಗಳು ಬಾಕಿ ಉಳಿತಾ ಇದೆ. ಮತ್ತೊಂದು ಸಿಕ್ಸರ್, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗಳ ಮುಖೇನವಾಗಿ ಪಂದ್ಯಾಟವನ್ನು ಜೀವಂತಗೊಳಿಸ್ತಾ ಅದ್ಭುತವಾದ ರೋಮಾಂಚನಕಾರಿ ಪಂದ್ಯವಾಗಿ ತಿರುಗ್ತಾ ಇದೆ. ಬ್ರೆಸ್ಟರ್ ವಿರುದ್ಧವಾಗಿ ವಿಶ್ವಪ್ರಿಯ ಈ ಒಂದು ಪಂದ್ಯ ಇದೀಗ ಅದ್ಭುತ ರೋಮಾಂಚನಕಾರಿ ಸ್ಥಿತಿ ತಲುಪ್ತಾ ಇದೆ. ಅಂತಿಮ 2 ಎಸೆತ 10 ಓಟಗಳ ಅವಶ್ಯಕತೆ. 2ರ ಮುಂದೆ 10ರ ಗುರಿ. ಸೋಲು ಗೆಲುವಿನ ಲೆಕ್ಕಾಚಾರದ ಪಂದ್ಯ ಕೂಟ. ವಿಜಯಲಕ್ಷ್ಮಿ ಯಾರ ತೆಕ್ಕೆಗೆ ಎಂಬುದನ್ನು ನಿರ್ಣಯಿಸಲು ಕೇವಲ 2 ಎಸೆತಗಳು ಮಾತ್ರ ಬಾಕಿ ಉಳಿತವೆ. ತೀರ್ಪುಗಾರರು ದಯಮಾಡಿ ಸಮಯದ ವ್ಯರ್ಥಕ್ಕೆ ಅವಕಾಶವನ್ನು ಮಾಡಿಕೊಡ್ಬಾರ್ದು ಅಂತ ಕೇಳ್ಕೊಳ್ತಾ ಇದ್ದಾವೆ. 2 ಎಸೆತ 10 ಓಟಗಳ ಅವಶ್ಯಕತೆ. 2 ಬಾಲ್ 10 ರನ್ಸ್ ರಿಕ್ವೈರ್ಡ್. ಈ ಬಾರಿ ಉತ್ತಮವಾದ ಕಂಬ್ಯಾಕ್ ಬೌಲಿಂಗ್ ವಿಭಾಗದಿಂದ ಕಂಡು ಬರ್ತಾ ಇದೆ. ಬ್ರಾಸ್ಟರ್ ನಲ್ಲಿ ಇದೀಗ ಬೆಳಕು ಮೂಡ್ತಾ ಇದೆ. 1 ಎಸೆತ 10 ಓಟಗಳ ಅವಶ್ಯಕತೆ. ಕಷ್ಟಕರ ಸ್ಥಿತಿಯಲ್ಲಿ ಮತ್ತೆ ವಿಶ್ವಪ್ರಿಯ 1ರ ಮುಂದೆ 10ರ ಗುರಿ. ಕೇವಲ ಒಂದು ಗುಡ್ ಡೆಲಿವರಿ ದಾಖಲಿಸಿದಲ್ಲಿ ಬೇಸು ಹೊಡೆಯುವಂತ ಪ್ರಯತ್ನ ಮಾಡಿದ್ರು ಕೂಡ ಅಂತಿಮವಾಗಿ ಬ್ರಾಸ್ಟರ್ ಈ ಒಂದು ಪಂದ್ಯವನ್ನು ಗೆದ್ದು ಮುಂದಿನ ಹಂತಕ್ಕಾಗಿ ನಾಳೆ ಅದ್ದೂರಿ ಕ್ರಿಕೆಟರ್ಸ್ ವಿರುದ್ಧವಾಗಿ ಮತ್ತೆ ತಮ್ಮ ಪಂದ್ಯವನ್ನು ಆಡಬೇಕಾದಂತಹ ಸ್ಥಿತಿಯಲ್ಲಿ ಈಗಾಗಲೇ ಪಂದ್ಯಾಟ ಮುಕ್ತಾಯವನ್ನು ಕಂಡುಕೊಂಡ್ರೆ ಲೀಗ್ ಹಂತದ ಒಂದು ಪಂದ್ಯಾಟ ನಾಳೆ ಪ್ರಥಮ ಪಂದ್ಯಾಟವಾಗಿ ಮೂಡಿ ಬರ್ತದೆ.